ಸ್ವೀಟ್ ಕಾರ್ನ್ ಕಟ್ಲೆಟ್ ಇವತ್ತಿನ ರೆಸಿಪಿ ತುಂಬ ಕಡಿಮೆ ಎಣ್ಣೆಯಲ್ಲಿ ಫ್ರೈ ಮಾಡಿದಂತಹ ಕಟ್ಲೆಟ್. ಇದೆರಡು ತರಕಾರಿ ಹಾಕಿ ಮತ್ತು ಹೆಚ್ಚೇನು ಮಸಾಲೆ ಹಾಕದೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತಿನ್ನಲಿಕ್ಕೆ ಆಗುವಂತಹ ರುಚಿಯಾದ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಅಷ್ಟೇ ಅಲ್ಲ, ನೋಡಿ ಎಷ್ಟು ಕ್ರಿಸ್ಪಾಗಿ ಸಹ ಬಂದಿದೆ. ನೋಡಿದ್ರಲ್ಲ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಇದು ನೋಡಿ, ನಾನೊಂದು ಗ್ರೇಟರ್, ಇದರಲ್ಲಿ ತರಕಾರಿ ಸಹ ಕಟ್ ಮಾಡಲಿಕ್ಕಾಗ್ತದೆ. ಅದೇ ರೀತಿ ಸಿಪ್ಪೆ ತೆಗೀಲಿಕ್ಕೆಲ್ಲ ಬಟಾಟೆ, ಕ್ಯಾರೆಟ್ ಇದೆಲ್ಲ ಒಳ್ಳೆಯದಾಗ್ತದೆ. ನಾವು ಬಟಾಟೆ, ಕ್ಯಾರೆಟ್ ಸಿಪ್ಪೆ ಹೇಗೆ ತೆಗಿತೇವೆ ನೋಡಿ, ಅದೇ ರೀತಿ ಕಾರ್ನನ್ನು ಸಹ ಮಿಕ್ಸಿಯಲ್ಲಿ ಹಾಕದೆ ಇದರಲ್ಲಿ ತುರಿದು ನಾವಿವತ್ತು ಕಟ್ಲೆಟ್ ಮಾಡೋದು. ನೋಡಿ, ಈ ರೀತಿ ಎಲ್ಲ ಒಂದು ಕಾರ್ನ್ ತೆಗೆದುಕೊಂಡಿದ್ದೇನೆ ನಾನು. ಒಂದು ಕಾರ್ನಲ್ಲಿ ಸ್ವಲ್ಪ ತರಕಾರಿ ಹಾಕಿ ಒಂದು 14ರವರೆಗೆ ಕಟ್ಲೆಟ್ ಆಗ್ತದೆ, ಸಣ್ಣದಾಗಿ ಮಾಡಿದಂತಹ. ಈ ರೀತಿ ನೋಡಿ, ಎಲ್ಲವನ್ನು ಹೆಚ್ಚಿಟ್ಕೊಂಡೆ. ನೋಡಿ, ಒಂದೇ ರೀತಿ ಕಟ್ಟಾಗಿರ್ತದೆ. ಈ ರೀತಿ ಆದರೆ ಗ್ರೇಟ್ ಆಗಿರ್ತದೆ. ದೊಡ್ಡ ತುಂಡು ಶುಂಠಿ, ಸಾಧಾರಣ 1.5 ಇಂಚಿನಷ್ಟು, ಒಂದು 3 ಕಾಯಿಮೆಣಸು. ಮಕ್ಕಳಿಗೆ ಕೊಡುವುದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬಹುದು. ಇದನ್ನು ನಾನೀಗ, ಇದು ನೋಡಿ, ಇದರಲ್ಲಿ ನಾನು ಕ್ರಷ್ ಮಾಡ್ತೇನೆ. ಈ ರೀತಿ ತರಿಯಾಗಿ ಪುಡಿ ಮಾಡಿದಂತಹ ಶುಂಠಿ ಮತ್ತು ಕಾಯಿಮೆಣಸು ತುಂಬ ರುಚಿಯಾಗ್ತದೆ. ಅಷ್ಟೇ ಅಲ್ಲ, ತಿಂಡಿಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಸಹ ಕೊಡ್ತದೆ ಇದು. ನೋಡಿ, ಇದನ್ನೊಂದು ಪ್ಲೇಟಿಗೆ ಹಾಕಿಟ್ಟೆ ನಾನೀಗ. ಇದಕ್ಕೆ ಇನ್ನು ಕಾರ್ನಿಗೆ ಏನೇನು ಹಾಕ್ಕೊಳ್ಬೇಕು ನೋಡುವ. ಇದು ಶುಂಠಿ ಮತ್ತು ಕಾಯಿಮೆಣಸು ಹಾಕಿದೆ. ಈಗ ನಾವು ತುರಿದ ಕಾರ್ನಿಗೆ 1 ಕಪ್ಪಿನಷ್ಟು ಸಣ್ಣಗೆ ಕಟ್ ಮಾಡಿದ ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸಿನಕಾಯಿ, 1 ಕಪ್ ಕ್ಯಾರೆಟ್, ಅದು ಸಹ ಅಷ್ಟೇ ನೋಡಿ ಸಣ್ಣಗೆ ಕಟ್ ಮಾಡಿದ್ದೇನೆ ನೋಡಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಇದಕ್ಕೆ ಹಾಕುವ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಗುಡ್ ಫುಡ್ ಲ್ಯಾಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 1 ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ ನಾನು. ಇದು ಚಾಟ್ ಮಸಾಲ 1 ಸಣ್ಣ ಚಮಚ ಹಾಕಿದ್ದೇನೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಬಹುದು. ಮತ್ತು 2 ಚಮಚದಷ್ಟು ನಾನು ಎಣ್ಣೆ ಸಹ ಹಾಕ್ತಾ ಇದ್ದೇನೆ. ಇದನ್ನೊಂದು ಸಲ ಈ ರೀತಿ ಚೆನ್ನಾಗಿ ಮೊದಲೊಮ್ಮೆ ಮಿಕ್ಸ್ ಮಾಡುವ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದಕ್ಕೀಗ ನಾನು ಸಾಧಾರಣ ಒಂದು ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ. ಸಾಧಾರಣ ಒಂದು 6 ಟೇಬಲ್ ಸ್ಪೂನ್ನಷ್ಟು ಆಗ್ತದೆ. ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕುವುದು ಬೇಡ. ಅದೇ ರೀತಿ ಒಂದು 1/4 ಕಪ್, ಒಂದು ಸಾಧಾರಣ 3-3.5 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕಿದ್ದೇನೆ, ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಆಗಿರ್ತದೆ ಅಂತ. ಅದಕ್ಕೋಸ್ಕರ ನೋಡಿ, ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡುವ. ನಂತರ ಕಡಲೆ ಹಿಟ್ಟು ಬೇಕಿದ್ದರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬಹುದು. ಕೈಯಲ್ಲಿ ನಾವು ಅದು ಕಟ್ಲೆಟ್ ಶೇಪ್ ಕೊಡುವಾಗ ಗೊತ್ತಾಗ್ತದೆ ನಮಗೆ, ಸ್ವಲ್ಪ ಗಟ್ಟಿ ಇಲ್ಲ, ಪುಡಿ ಪುಡಿ ಆಗಿದೆ ಅಂದರೆ ಸ್ವಲ್ಪ ಹಾಕ್ಕೊಳ್ಬಹುದು. ನೋಡಿ, ಇದೇ ರೀತಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಕೆಳಗೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವ ವಿಡಿಯೋ ನಿಮಗೆ ತಕ್ಷಣ ನೋಡಲಿಕ್ಕೆ ಸಿಗ್ತದೆ. ನೋಡಿ, ಈ ರೀತಿ ಒಂದು ದೊಡ್ಡ ಚಮಚದಷ್ಟು ಒಂದು ಸ್ವಲ್ಪ ಇದನ್ನು ತೆಗೆದುಕೊಂಡು ಕೈಯಲ್ಲಿ ಚಪ್ಪಟೆ ಮಾಡಿದರೆ ಸುಲಭ ರೀತಿಯಲ್ಲಿ ನೋಡಿ ಇದು ಆಯಿತು. ಯಾವುದೇ ಒಂದು ಬ್ರೆಡ್ ಕ್ರಮ್ಸ್ ಅಥವಾ ಇನ್ನೇನು ಬೇಕಾಗಿಲ್ಲ. ಕೈಗೆ ಸ್ವಲ್ಪ ಬೇಕಿದ್ದರೆ ಎಣ್ಣೆ ಹಚ್ಕೊಳ್ಬಹುದು. ನೋಡಿ, ಸುಲಭ ರೀತಿಯಲ್ಲಿ ನಾನು ತುಂಬ ದೊಡ್ಡ ಟಿಕ್ಕಿ ಮಾಡ್ತಾ ಇಲ್ಲ, ಹದ ಮಾಡ್ತಾ ಇದ್ದೇನೆ. ನೋಡಿ, ಅದೇ ರೀತಿ ಎಲ್ಲವನ್ನು ಮಾಡಿ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ನಂತರ ತೆಂಗಿನ ಎಣ್ಣೆ ಅಥವಾ ಇನ್ಯಾವುದೇ ಬೇರೆ ನೀವು ಉಪಯೋಗಿಸುವ ಎಣ್ಣೆಯನ್ನು ಬಳಸಿ ಇದನ್ನು ನಾವು ಶಾಲೋ ಫ್ರೈ ಮಾಡುವ. ನೋಡಿ, ಸಾಧಾರಣ ಒಂದು 14ರವರೆಗೆ ಆಗ್ತದೆ, 12ರಿಂದ 14ರವರೆಗೆ. ಸ್ವಲ್ಪ ನಾನೀಗ ಮಾಡಿಟ್ಟೆ, ರೆಡಿ ಮಾಡಿಟ್ಟೆ, ಒಂದು ಸಲ ಹಾಕುವಷ್ಟು. ಸಾಧಾರಣ ಒಂದು ಸಣ್ಣ ಕಪ್ಪಿನಲ್ಲಿ ಎಣ್ಣೆ ಹಾಕಿದ್ದೇನೆ ನಾನು ಇದು ಪ್ಯಾನಿಗೆ. ಸ್ವಲ್ಪ ಬಿಸಿ ಆಯಿತಾ ಅಂತ ನೋಡುವ. ಈಗ ನೋಡಿ, ಚೆನ್ನಾಗಿ ಬಿಸಿಯಾಗಿದೆ ಇದು. ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಫ್ರೈ ಮಾಡುವ. ತುಂಬ ದಪ್ಪ ಸಹ ಅಲ್ಲ, ತುಂಬ ತೆಳು ಸಹ ಅಲ್ಲ, ಆ ರೀತಿ ನಾನು ಕಟ್ಲೆಟನ್ನು ಪ್ರೆಸ್ ಮಾಡಿ ಹಾಕಿದ್ದೇನೆ ನೋಡಿ. ಇದೇ ರೀತಿ ಮಧ್ಯಮ ಗಾತ್ರ ಉರಿಯಲ್ಲಿದು ಫ್ರೈ ಆಗಲಿ. ಒಂದು ಸಲ ಸ್ವಲ್ಪ ಎಣ್ಣೆ ಬಿಸಿ ಆದರೆ ನಂತರ ಸ್ವಲ್ಪ ಮೆಲ್ಲ ಮಾಡುವ. ನೋಡಿ, ಜಾಸ್ತಿ ಎಣ್ಣೆ ಏನು ಮುಳುಗುವಷ್ಟಿಲ್ಲ, ಚೆನ್ನಾಗಿ ಫ್ರೈ ಆಗ್ತದೆ ಇದು. ಅಷ್ಟೇ ಅಲ್ಲ, ಕ್ರಿಸ್ಪಾಗಿ ಇರ್ತದೆ. ಈವ್ನಿಂಗ್ ಅಂತೂ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿಯಲ್ಲಿ ಉಪಯೋಗಿಸ್ಬೋದು. ಅಷ್ಟೇ ಅಲ್ಲ, ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ಸಹ ಕಟ್ಲೆಟನ್ನು ಹಾಕಿ ಕೊಡ್ಬೋದು. ನೋಡಿ, ಒಂದು ಸೈಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ಎಲ್ಲವನ್ನು ಈ ರೀತಿ ತಿರುಗಿಸಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇನ್ನೊಂದು ಸೈಡ್ ಅಂತೂ ಬೇಗ ಫ್ರೈ ಆಗ್ತದೆ.
ನೋಡಿ ಈಗ ರೆಡಿ ಆಯಿತು. ಸಾಧಾರಣ ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಕಾರ್ನ್ ನಮಗೆ ಬೇಕಾದಷ್ಟು ಸಿಗ್ತಾ ಇದೆ, ಸ್ವೀಟ್ ಕಾರ್ನು. ಯಾವಾಗಲೂ ಒಂದೇ ರೀತಿ ಕಾರ್ನನ್ನು ಹುರಿದು ಅದಕ್ಕೆ ಪೆಪ್ಪರ್ ಮತ್ತು ಲೆಮನ್ ಹಾಕಿ ತಿನ್ನುವುದಕ್ಕಿಂತ ಈ ರೀತಿ ಬಗೆ ಬಗೆಯ ರೆಸಿಪಿ ಮಾಡಿ ಸಹ ನಾವು ಮಕ್ಕಳಿಗೆ ಮತ್ತು ನಾವು ಟೇಸ್ಟ್ ನೋಡಬಹುದು. ನೋಡಿ ಈಗ ಒಂದು ಸಲ ಮಾಡಿದ್ದು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಾಗಿದೆ ಅಂತ ನೋಡುವಾಗಲೇ ಗೊತ್ತಾಗ್ತದೆ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದ. ಕ್ರಿಸ್ಪಾದ ಕಾರ್ನ್ ಟಿಕ್ಕಿ ಅಥವಾ ಕಟ್ಲೆಟ್ ರೆಡಿ ಆಯಿತು. ಟೊಮ್ಯಾಟೊ ಕೆಚಪ್ ಅಥವಾ ಕಟ್ಟಿ ಮೀಠಿ ಇಂಬ್ಲಿ ಚಟ್ನಿ ಇರ್ತದೆ ನೋಡಿ, ಹುಳಿ ಸಿಹಿ ಇದ್ದದ್ದು, ಅಥವಾ ಗ್ರೀನ್ ಚಟ್ನಿ ಪುದೀನ ಚಟ್ನಿಯೊಂದಿಗೆ ತಿನ್ನಲಿಕ್ಕೆ ಇದು ತುಂಬ ರುಚಿಯಾಗಿರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡ್ತೀರಲ್ಲ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.